ಹಲೋ ವೀಕ್ಷಕರೇ, ಪ್ರಿಯಾ ಸುಚಿ ಚಾನಲ್ಗೆ ಸ್ವಾಗತ. ಇವತ್ತು ನಾನು ಗರಿಗರಿಯಾದಂತಹ ಸಬ್ಬಕ್ಕಿ ವಡೆ ರೆಸಿಪಿಯನ್ನು ತೋರಿಸ್ತಾ ಇದ್ದೀನಿ. ಶಿವರಾತ್ರಿ ಹಬ್ಬದ ದಿನ ಉಪವಾಸದಲ್ಲಿ ವಿಶೇಷವಾಗಿ ತಿನ್ನುವಂತಹ ಸಬ್ಬಕ್ಕಿ ವಡೆಯನ್ನು ಗರಿಗರಿಯಾಗಿ ರುಚಿಯಾಗಿ ಸುಲಭವಾಗಿ ಯಾವ ರೀತಿ ಮಾಡೋದಂತ ನಾನಿವತ್ತು ತೋರಿಸ್ತಾ ಇದ್ದೀನಿ. ಬನ್ನಿ ನೋಡ್ಕೊಳ್ಳೋಣ. ಈ ಸಬ್ಬಕ್ಕಿ ವಡೆಯನ್ನು ಸರಿಯಾದ ವಿಧಾನದಲ್ಲಿ ಮಾಡಬೇಕಂದ್ರೆ ನಾವು ಮೊದಲಿಗೆ ಸಬ್ಬಕ್ಕಿಯನ್ನು ಸರಿಯಾಗಿ ನೆನೆ ಇಡಬೇಕು. ಹಾಗಾಗಿ ನಾನು ಇವತ್ತು ಸಬ್ಬಕ್ಕಿಯನ್ನು ಯಾವ ರೀತಿ ಸರಿಯಾದ ವಿಧಾನದಲ್ಲಿ ನೆನೆ ಇಡೋದಂತ ತೋರಿಸ್ತಾ ಇದ್ದೀನಿ. ಒಂದು ಪಾತ್ರೆಗೆ ನಾನು 1 ಕಪ್ಪಷ್ಟು ಸಬ್ಬಕ್ಕಿಯನ್ನು ತೊಗೊಂಡಿದ್ದೀನಿ. ಮೀಡಿಯಮ್ ಸೈಜ್ನ ಸಬ್ಬಕ್ಕಿ. ಇದಕ್ಕೆ ನಾವು ಚೆನ್ನಾಗಿ ನೀರನ್ನು ಹಾಕಿ ಒಂದು 2-3 ಸಲ ಚೆನ್ನಾಗಿ ನೀರಿನಲ್ಲಿ ನಾವು ತೊಳಿಬೇಕಾಗುತ್ತೆ. ಚೆನ್ನಾಗಿ ತೊಳೆದು ಪೂರ್ತಿ ನೀರನ್ನೆಲ್ಲ ಬಸದ ಮೇಲೆ ಮತ್ತೆ ಅದೇ ಕಪ್ಪಿನಿಂದ 1 ಕಪ್ಪಷ್ಟು ನೀರನ್ನು ಹಾಕಿ ನಾವು 4ರಿಂದ 5 ಗಂಟೆಗಳ ಕಾಲ ನೆನೆ ಇಡಬೇಕು. ರಾತ್ರಿ ನೆನೆ ಇಟ್ಟು ಬೆಳಗ್ಗೆ ಕೂಡ ಮಾಡ್ಕೊಳ್ಬೋದು. ಇದನ್ನು ನೆನೆ ಇಟ್ಟಾದ್ಮೇಲೆ ನಾನು ಶೇಂಗಾ ಬೀಜ ಅಥವಾ ಕಡಲೆಕಾಯಿ ಬೀಜನ ನಾನು ಚೆನ್ನಾಗಿ ಕೆಂಪಗಾಗೋವರೆಗೂ ರೋಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ರೋಸ್ಟ್ ಆದಮೇಲೆ ಇದರ ಸಿಪ್ಪೆ ತೆಗೆದು ಒಂದು ಮಿಕ್ಸರ್ ಜಾರ್ಗೆ ನಾನು ಹಾಕಿ ತರಿತರಿಯಾಗಿ ನಾನು ಪುಡಿ ಮಾಡ್ಕೊಳ್ತಾ ಇದ್ದೀನಿ. ಸಣ್ಣಗೆ ಪುಡಿ ಮಾಡ್ಕೊಳ್ಳೋದು ಬೇಡ, ತರಿತರಿಯಾಗಿ ಮಾತ್ರ ಪುಡಿ ಮಾಡ್ಕೊಳ್ಳೋಣ. ನೋಡಿ, ಈ ಥರ ಪುಡಿ ಮಾಡ್ಕೊಂಡಿರ್ಬೇಕು. ಈ ಥರ ತರಿತರಿಯಾಗಿ ಪುಡಿ ಮಾಡ್ಕೊಂಡ್ರೇ ಈ ಸಬ್ಬಕ್ಕಿ ವಡೆಗೆ ಹಾಕ್ತಾಗೋದು ತುಂಬ ಚೆನ್ನಾಗಾಗೋದು. ಈಗ ನಾನೊಂದು ದೊಡ್ಡ ಬೌಲ್ನ ತಗೊಳ್ತಾ ಇದ್ದೀನಿ. ಈ ಬೌಲ್ಗೆ ನಾನು 5 ಗಂಟೆಗಳ ಕಾಲ ನೆನೆ ಇಟ್ಟಿರೋಂಥ ಈ ಸಬ್ಬಕ್ಕಿಯನ್ನು ಹಾಕ್ಕೊಳ್ತಾ ಇದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಸಬ್ಬಕ್ಕಿ ನೆಂದಿದೆ. ನಾನು ನಿಮಗೆ ಒಂದು ಸಬ್ಬಕ್ಕಿಯನ್ನು ತೋರಿಸ್ತೀನಿ ಯಾವ ಥರ ನೆಂದಿರಬೇಕು ಅಂತ. ನೋಡಿ, ಈ ಥರ ಸ್ಮ್ಯಾಶ್ ಮಾಡಿದರೆ ಸ್ಮ್ಯಾಶ್ ಆಗಬೇಕು, ಪೂರ್ತಿಯಾಗಿ ಸ್ಮ್ಯಾಶ್ ಆಗಬೇಕು. ಆಗ್ಲೇ ಸಬ್ಬಕ್ಕಿ ಚೆನ್ನಾಗಿ ನೆಂದಿದೆ ಅಂತ ಅರ್ಥ. ನೀವು ಮಿನಿಮಮ್ ಅದು 4-5 ಗಂಟೆಗಳ ಕಾಲ ನೆನೆ ಇಡಲೇಬೇಕು, ಆವಾಗಲೇ ವಡೆ ಚೆನ್ನಾಗಾಗೋದು. ಈಗ ನೋಡಿದ್ರಲ್ಲ ಸಬ್ಬಕ್ಕಿ ನೆಂದ ಮೇಲೆ ಎಷ್ಟಾಗಿದೆ ಅಂತ. ಅದೇ ಪ್ರಮಾಣದಲ್ಲಿ ನಾವು ಆಲೂಗಡ್ಡೆಯನ್ನು ಕೂಡ ಬೇಯಿಸ್ಕೊಳ್ಬೇಕಾಗತ್ತೆ. ಈಗ ನಾನು ಮಾಡಿಟ್ಕೊಂಡಿರುವಂತಹ ಶೇಂಗಾ ಪುಡಿಯನ್ನು ಹಾಕೊಳ್ತಾ ಇದ್ದೀನಿ. ಕೊನೆಯಲ್ಲಿ ಹಾಕೋದಕ್ಕಿಂತ ಇವಾಗ ಹಾಕಿದ್ರೇ ಸಬ್ಬಕ್ಕಿ ಜೊತೆ ಅದು ಚೆನ್ನಾಗಿ ಹೊಂದ್ಕೊಳ್ಳುತ್ತೆ. ಹಾಗಾಗಿ ನಾನು 5 ಚಮಚದಷ್ಟು ಶೇಂಗಾ ಪುಡಿಯನ್ನು ಹಾಕೊಂಡಿದ್ದೀನಿ. ಅದನ್ನು ನಾವು ಸಬ್ಬಕ್ಕಿ ಜೊತೆಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಡೋಣ. ಶೇಂಗಾ ಪುಡಿಯನ್ನು ಚೆನ್ನಾಗಿ ಮಿಕ್ಸ್ ಮಾಡಿದ್ಮೇಲೆ ನಾನು ಈ ಸೈಜಿನ ಆಲೂಗಡ್ಡೆ 4 ಆಲೂಗಡ್ಡೆನ ಚೆನ್ನಾಗಿ ಬೇಯಿಸ್ಕೊಂಡಿದ್ದೀನಿ. 4 ವಿಷಲ್ ಮಾಡ್ಕೊಂಡಿದ್ದೀನಿ. ಈಗ ಇದನ್ನು ನಾವು ತುರಿದು ಹಾಕ್ಕೊಂಡ್ರೆ ತುಂಬ ಚೆನ್ನಾಗಾಗುತ್ತೆ, ಎಲ್ಲ ಕಡೆ ಚೆನ್ನಾಗಿ ಮಿಕ್ಸ್ ಆಗುತ್ತೆ. ನೀವು ಬೇಕಿದ್ರೆ ಸ್ಮ್ಯಾಶ್ ಮಾಡಿ ಕೂಡ ಹಾಕ್ಕೊಳ್ಬೋದು, ಆದರೆ ತುರಿದು ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ. ಈಗ ಪೂರ್ತಿ ಆಲೂಗಡ್ಡೆ ತುರಿದ್ಮೇಲೆ 1.5 ಚಮಚದಷ್ಟು ಉಪ್ಪನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ. ನೀವು ನಿಮ್ಮ ರುಚಿಗೆ ತಕ್ಕ ಹಾಗೆ ಹಾಕ್ಕೊಳ್ಳಿ. ನಾನೊಂದು 5-6 ಹಸಿಮೆಣಸಿನ್ಕಾಯಿನ ಸಣ್ಣಗೆ ಹೆಚ್ಚಿ ಹಾಕ್ಕೊಂಡಿದ್ದೀನಿ. ನೀವು ಕೂಡ ನಿಮ್ಮ ಖಾರಕ್ಕೆ ತಕ್ಕ ಹಾಗೆ ಮೆಣಸಿನ್ಕಾಯಿನ ಹಾಕ್ಕೊಳ್ಬೋದು. 1 ಚಮಚದಷ್ಟು ಜೀರಿಗೆ, ಉಪ್ಪು ಮತ್ತು ಖಾರವನ್ನು ಬ್ಯಾಲೆನ್ಸ್ ಮಾಡೋದಕ್ಕೆ ನಾನು 1 ಚಮಚದಷ್ಟು ಸಕ್ಕರೆ ಪುಡಿಯನ್ನು ಕೂಡ ಹಾಕ್ಕೊಂಡಿದ್ದೀನಿ. ನೀವು ಬೇಕಿದ್ರೆ ಸಕ್ಕರೆಯನ್ನು ಕೂಡ ಹಾಕ್ಕೊಳ್ಬೋದು. ಒಂದು ಅರ್ಧ ಕಪ್ಪಷ್ಟು ಸಣ್ಣದಾಗಿ ಹೆಚ್ಚಿರೋಂಥ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡಿದ್ದೀನಿ. ಈಗ ಎಲ್ಲವನ್ನು ನಾವು ಕೈನಲ್ಲಿನೇ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಹೋಗಬೇಕು. ಮಿಕ್ಸ್ ಮಾಡ್ಕೊಳ್ತಾ ನಾವು ಇದನ್ನು ಮೆತ್ತಗೆ ನಾದ್ಕೊಳ್ಬೇಕಾಗುತ್ತೆ. ಅವಸರ ಏನೂ ಇಲ್ಲ, ಆರಾಮವಾಗಿ ಸಮಯ ತಗೊಂಡು ನೀವು ನಿಧಾನವಾಗಿ ಹಿಟ್ಟನ್ನು ನಾದ್ಕೊಳ್ಳಿ. ನಿಮ್ಮ ಕೈಗೆ ಅಂಟ್ತಾ ಇದೆ ಅಂದರೆ ಕೈಗೆ ಸ್ವಲ್ಪ ಎಣ್ಣೆಯನ್ನು ಹಚ್ಕೊಂಡು ನೀವು ನಾದ್ಕೊಳ್ಬೋದು. ಈಗ ಚೆನ್ನಾಗಿ ನಾದಿ ಆದಮೇಲೆ ನಾನು ಮೇಲೆ 1 ಚಮಚದಷ್ಟು ಎಣ್ಣೆಯನ್ನು ಹಾಕ್ಕೊಳ್ತಾ ಇದ್ದೀನಿ. ಎಣ್ಣೆಯನ್ನು ಹಾಕಿದ್ಮೇಲೆ ಮತ್ತೆ 1-2 ನಿಮಿಷಗಳ ಕಾಲ ನಾನು ನಾದ್ಕೊಳ್ತೀನಿ. ಈಗ ಪೂರ್ತಿಯಾಗಿ ನಾದಿ ಆಗಿದೆ. ಈಗ ನಾವು ವಡೆಗಳನ್ನ ಮಾಡಿ ಒಂದು ಪ್ಲೇಟ್ನಲ್ಲಿ ಜೋಡಿಸ್ಕೊಳ್ಬೋದು. ಕೈಗೆ ಸ್ವಲ್ಪ ಎಣ್ಣೆ ಹಚ್ಕೊಂಡಿದ್ದೀನಿ. ನೋಡಿ, ನಮ್ಗೆ ಯಾವ ಸೈಜ್ಗೆ ಬೇಕೋ ಆ ಸೈಜ್ಗೆ ನಾವು ವಡೆಗಳನ್ನ ಮಾಡ್ಕೊಳ್ಬೇಕು. ಮೊದಲಿಗೆ ಈ ಥರ ಉಂಡೆಗಳನ್ನ ಮಾಡ್ಕೊಳ್ಬೇಕು. ನಾವು ಉಂಡೆ ಮಾಡಿ ನಿಧಾನವಾಗಿ ತಟ್ಟಬೇಕು. ತಟ್ಟಿದ ಮೇಲೆ ಸೈಡಲ್ಲಿ ಕ್ರ್ಯಾಕ್ಸ್ ಬರುತ್ತೆ. ಆ ಕ್ರ್ಯಾಕ್ಸ್ ಎಲ್ಲ ಬರಬಾರ್ದು ಅನ್ನೋದಕ್ಕೆ ಈ ರೀತಿಯಾಗಿ ನಾವು ಮಾಡ್ಕೊಳ್ತಾ ಹೋಗಬೇಕು. ಕ್ರ್ಯಾಕ್ಸ್ ಬಂದುಬಿಟ್ರೆ ಏನಾಗುತ್ತೆ ಅಂದರೆ ಆ ಕ್ರ್ಯಾಕ್ ಒಳಗಡೆ ಎಣ್ಣೆ ಹೋಗ್ಬಿಡುತ್ತೆ. ಹಾಗಾಗಿ ನಾವು ಕ್ರ್ಯಾಕ್ ಬರ್ದಲೇ ಇರೋ ಥರ ನಾವು ನೋಡ್ಕೊಳ್ಬೇಕಾಗುತ್ತೆ. ನಾನು ಮಾಡಿಟ್ಕೊಂಡಿರುವಂಥ ಈ ವಡೆಗಳಲ್ಲಿ ಒಂದು ಕ್ರ್ಯಾಕ್ ಇಲ್ಲ, ತುಂಬ ಚೆನ್ನಾಗಾಗುತ್ತೆ. ಸ್ವಲ್ಪನೂ ಎಣ್ಣೆ ಹೀರೋದಿಲ್ಲ. ನೀವೇ ನೋಡ್ತಾ ಹೋಗಿ. ನಾನು ಯಾವ ರೀತಿ ವಡೆ ಮಾಡ್ಕೊಂಡಿದ್ದೀನ ನೀವು ಅದೇ ರೀತಿ ಮಾಡಿ, ತುಂಬ ಚೆನ್ನಾಗಾಗುತ್ತೆ. ನೋಡಿ, ಪ್ರತಿಯೊಂದು ವಡೆಯಲ್ಲೂ ಆ ಶೇಂಗಾ ಬೀಜ, ಕೊತ್ತಂಬರಿ ಸೊಪ್ಪು, ಹಸಿಮೆಣಸಿನ್ಕಾಯಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ. ನಾನೀಗ ಒಂದು 15-16 ವಡೆಗಳನ್ನ ಮಾಡಿ ಇಟ್ಕೊಂಡಿದ್ದೀನಿ. ಇಷ್ಟು ಮಾಡಿಕೊಂಡು ನಾನು ಫ್ರೈ ಮಾಡ್ಕೊಳ್ತೀನಿ. ಇದನ್ನು ಬೇಕಾದ್ರೆ ನಾಳೆ ಕೂಡ ಮಾಡ್ಕೊಳ್ಬೋದು, ಫ್ರಿಜ್ನಲ್ಲಿ ತೆಗೆದಿಟ್ಕೊಂಡು. ಈಗ ಇದನ್ನು ಎಣ್ಣೆಯಲ್ಲಿ ಫ್ರೈ ಮಾಡಬೇಕು. ಹಾಗಾಗಿ ಒಂದು ಕಡಾಯಿಗೆ ನಮಗೆ ಎಷ್ಟು ಬೇಕೋ ಅಷ್ಟು ಎಣ್ಣೆಯನ್ನು ಹಾಕ್ಕೊಳ್ತಾ ಇದ್ದೀನಿ. ಎಣ್ಣೆ ಪೂರ್ತಿಯಾಗಿ ಕಾದ್ಮೇಲೆ ಒಂದೊಂದೇ ವಡೆಯನ್ನು ನಾವು ಇದರೊಳಗಡೆ ಹಾಕ್ಕೊಳ್ಳೋಣ. ಒಟ್ಟಿಗೆ ತುಂಬ ಜಾಸ್ತಿ ವಡೆಗಳನ್ನ ಹಾಕ್ಕೊಳ್ಳೋಕೆ ಹೋಗ್ಬಿಡಿ. ನಿಮ್ಮ ಕಡಾಯಿ ಸೈಜ್ನ ನೋಡಿಕೊಂಡು ನೀವು 5 ಅಥವಾ 6 ವಡೆಗಳನ್ನ ಹಾಕ್ಕೊಳ್ಬೋದು. ವಡೆಗಳನ್ನ ಹಾಕಿ 1 ನಿಮಿಷ ಆದಮೇಲೆ ನಾವು ಇನ್ನೊಂದು ಸೈಡ್ಗೆ ಇದನ್ನ ಫ್ಲಿಪ್ ಮಾಡ್ಕೊಳ್ಳೋಣ. ನಿಧಾನವಾಗಿ ಫ್ಲಿಪ್ ಮಾಡ್ಕೊಳ್ಳಿ, ಒಂದೊಂದು ಸಲ ಕೆಳಗಡೆ ಅಂಟ್ಕೊಂಡ್ಬಿಟ್ಟಿರುತ್ತೆ. ಮತ್ತೆ 1 ನಿಮಿಷಗಳ ಕಾಲ ಆದಮೇಲೆ ಇನ್ನೊಂದು ಸೈಡ್ಗೂ ಕೂಡ ಇದೇ ರೀತಿ ಫ್ಲಿಪ್ ಮಾಡ್ಕೊಳ್ಳೋಣ. ಇದನ್ನು ಪೂರ್ತಿಯಾಗಿ ಈ ರೀತಿಯಾಗಿ ಕೆಂಪಗಾಗೋವರೆಗೂ ನಾವು ಬೇಯಿಸ್ಕೊಳ್ಬೇಕಾಗುತ್ತೆ. ಗ್ಯಾಸ್ ಫ್ಲೇಮ್ನ ಮೀಡಿಯಮ್ ಆಗಿಟ್ಟಿರಿ.
ತುಂಬ ಹೈ ಫ್ಲೇಮ್ ಇಟ್ಟರೆ ಇದು ಒಳಗಡೆ ಎಲ್ಲ ಬೆಂದಿರೋದಿಲ್ಲ, ಹಾಗಾಗಿ ಮೀಡಿಯಮ್ ಅಥವಾ ಮೀಡಿಯಮ್ ಲೋ ಆಗಿ ಇಟ್ಕೊಂಡು ಬೇಯಿಸ್ಕೊಳ್ಳೋಣ. ಪೂರ್ತಿಯಾಗಿ ಈ ರೀತಿಯಾಗಿ ಕೆಂಪಗಾದ್ಮೇಲೆ ನಾವು ಇದನ್ನು ಎಣ್ಣೆಯಿಂದ ತೆಗೆದುಬಿಡೋಣ. ಒಂದು 30 ಸೆಕೆಂಡ್ಗಳ ಕಾಲ ಇದನ್ನು ಚೆನ್ನಾಗಿ ಬಸಿಯೋಣ. ಬಸ್ತು ಇದನ್ನು ಟಿಶ್ಯೂ ಪೇಪರ್ ಹಾಕಿರೋ ಒಂದು ಬೌಲ್ಗೆ ನಾವು ಹಾಕಿಬಿಟ್ರೆ ನೋಡಿ ಎಷ್ಟು ಗರಿ ಗರಿಯಾಗಿದೆ. ಇದೇ ರೀತಿ ಇನ್ನು ಒಂದು 2 ಟ್ರಿಪ್ಪಲ್ಲಿ ನಾವು ಉಳಿದಿರೋ ಎಲ್ಲ ವಡೆಗಳನ್ನ ನಾವು ಫ್ರೈ ಮಾಡ್ಕೊಂಡ್ಬಿಡೋಣ. ಅದೇ ಥರ ಕೆಂಪಗೇನೆ ಬಣ್ಣ ಬರೋ ತನಕ ನಾವು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ. ಪೂರ್ತಿಯಾಗಿ ನಾನು 3 ಟ್ರಿಪ್ನಲ್ಲಿ ನಾನು ಎಲ್ಲ ವಡೆಗಳನ್ನ ಮಾಡ್ಕೊಂಡಿದ್ದೀನಿ. ನೋಡಿ ವೀಕ್ಷಕರೇ, ಕೆಂಪಗೆ ಎಷ್ಟು ಚೆನ್ನಾಗಿ ಗರಿ ಗರಿಯಾಗಿ ನಮ್ಮ ವಡೆಗಳಾಗಿದೆ ಅಂತ. ನಾನು ನಿಮಗೆ ಒಂದು ವಡೆನ ಓಪನ್ ಮಾಡಿ ಕೂಡ ತೋರಿಸ್ತೀನಿ, ಈ ವಡೆ ಎಷ್ಟು ಗರಿ ಗರಿ ಆಗಿದೆ ಅಂತ. ನೋಡಿದ್ರಲ್ಲ ವೀಕ್ಷಕರೇ, ಈ ಗರಿ ಗರಿಯಾದಂತಹ ಸಬ್ಬಕ್ಕಿ ವಡೆ ಮಾಡೋದು ಎಷ್ಟು ಸುಲಭ ಅಂತ. ನಿಮಗೂ ಇವತ್ತಿನ ಈ ರೆಸಿಪಿ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ದರೆ ಪ್ರಿಯಾ ರುಚಿ ಚಾನಲ್ಗೆ ಲೈಕ್ ಮಾಡಿ. ನಿಮಗೆ ಒಂದು ವಡೆಯನ್ನು ಓಪನ್ ಮಾಡಿ ತೋರಿಸ್ತೀನಿ. ಹೊರಗಡೆಯಿಂದ ಇಷ್ಟು ಕ್ರಿಸ್ಪಿ ಆಗಿದೆ, ಒಳಗಡೆಯಿಂದ ಎಷ್ಟು ಸಾಫ್ಟ್ ಆಗಿರುತ್ತೆ ಅಂತ ನೀವೇ ನೋಡಿ. ಆಹಾ, ನೋಡ್ತಾ ಇದ್ರೇ ತಿನ್ಬೇಕು ಅನ್ನಿಸ್ತಾ ಇದೆ. ಉಪವಾಸ ಮಾಡ್ತಾ ಇರೋರು ಮೊಸರು ಅಥವಾ ಚಟ್ನಿ ಜೊತೆಗೆ ತಿನ್ಬೋದು. ಉಪವಾಸ ಮಾಡ್ದಲೇ ಇದ್ದವ್ರು ಕೆಚಪ್ ಜೊತೆ ತಿಂತಾ ಇದ್ರೆ ಆಹಾ, ಪ್ರಪಂಚನೇ ಮರ್ತ್ಬಿಡ್ತೀರಾ, ಅಷ್ಟು ಟೇಸ್ಟಿ ಆಗಿರುತ್ತೆ. ಇದೇ ರೀತಿ ಇನ್ನೂ ಹೆಚ್ಚಿನ ಆರೋಗ್ಯಕರ ರೆಸಿಪಿಗಳಿಗಾಗಿ ಪ್ರಿಯಾ ರುಚಿ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ವಿಡಿಯೋದಲ್ಲಿ ಭೇಟಿ ಆಗೋಣ. ಇವತ್ತಿನ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.